ನಮಸ್ತೆ ವೀಕ್ಷಕರೇ. ವಿಡಿಯೋ ಮಾಡಿ ಸುಮಾರು ಸಮಯ ಆಯಿತು, 8-10 ತಿಂಗಳಾಯಿತು ನೋಡಿ. ಈ ಸಲ ನಮ್ಮ ಮನೆಯಲ್ಲಿ ಮುಳ್ಳು ಸೌತೆ, ಪಡವಲಕಾಯಿ, ಅಲಸಂಡೆ ಹಾಗೆ ಹಾಗಲಕಾಯಿ ಬೀಜ ಹಾಕಿದ್ದೀವಿ. ಹಾಗೆ ತೊಂಡೆಕಾಯಿ ಕೂಡ ಬಳ್ಳಿ ಹೋಗಿದೆ. ತರಕಾರಿಗೆ ಈಗಂತೂ ತುಂಬ ರೇಟ್ ಆಗಿದೆ. ಕೆಲವರು ಸ್ಪ್ರೇ ಕೂಡ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ನಮ್ಮ ಖರ್ಚಿಗಾಗುವಷ್ಟು ಬೆಳಿಬೇಕು ಅಂತ ನನ್ನ ಅಭಿಪ್ರಾಯ. ನಾವು ಬೆಳೆದದ್ದನ್ನು ತಿನ್ನುವ ಖುಷಿನೇ ಬೇರೆ ಅಲ್ವಾ. ನಮ್ಮಲ್ಲಿ ಮಂಗಗಳು ಬೇಕಾದಷ್ಟಿವೆ ಆಯಿತಾ. ಅದಕ್ಕೇನು ಗೊತ್ತು, ತೆಂಗಿನಕಾಯಿ ರೇಟು ಅಲ್ವಾ, ಎಲ್ಲ ಬೊಂಡ ತಿಂದು ಹಾಕಿದೆ. ನಮಗೂ ಕೆಲವೊಮ್ಮೆ ಕೈ ತಪ್ಪಿ ಬಿದ್ದ ಬೊಂಡ ಸಿಗ್ತದೆ ಆಯಿತಾ ಕುಡಿಲಿಕ್ಕೆ. ಆದರೆ ತೆಂಗಿನ ಮರ ಇದ್ದು ಕೂಡ ದುಡ್ಡು ಕೊಟ್ಟು ತೆಂಗಿನಕಾಯಿ ತರುವ ಹಾಗೆ ಆಗಿದೆ. ಏನು ಮಾಡೋದು ಹೇಳಿ. ಮಂಗನನ್ನು ಓಡಿಸಲಿಕ್ಕೆ ಹೆದರಿಕೆ ಆಗ್ತದೆ. ಅದು ನಮ್ಮ ಅಂಗಳಕ್ಕೆ ಪಪ್ಪಾಯಿ ಎಲೆ ತಿನ್ನಲಿಕ್ಕೆ ಬಂದು ಹೋಗುವಂತ ಓಡಿಸಿದರೆ ನಮಗೆ ಜೋರು ಮಾಡ್ತದೆ. ಹಾಗಿರುವಾಗ ತೋಟಕ್ಕೆ ಹೋಗಿ ಓಡಿಸಿದ್ರೆ ನಮ್ಮ ತಲೆಗೆ ಬೊಂಡ ಹಾಕಿದರೆ ಎಂತ ಮಾಡೋದಲ್ವಾ. ಹಾಗೆಲ್ಲ ಕಥೆ. ಈ ಸಲ ನಮ್ಮ ಅಡಿಕೆ ತೋಟದಲ್ಲಿ ಎಲ್ಲ ಕೊಳೆ ರೋಗ ಬಂದಿದೆ ಆಯಿತಾ. ಇದಕ್ಕೆಂಥ ಪರಿಹಾರ? ನಮಗೆ ಇದುವೇ ಆದಾಯದ ಮೂಲ. ಹಾಗಿರುವಾಗ ಹೀಗೆಲ್ಲ ಆದರೆ ಮುಂದೆ ಹೇಗೆ ಅಂತ ಚಿಂತೆ ಆಗ್ತದೆ. ಎಂತ ಮಾಡೋದು ಗೊತ್ತಾಗೋದಿಲ್ಲ. ನಿಮಗೇನಾದರೂ ಅಡಿಕೆ ತೋಟ ಇದ್ದು ನಿಮ್ಮಲ್ಲಿಯೂ ಹೀಗೆ ಆಗಿದಾ, ಅಥವಾ ಇದಕ್ಕೇನಾದರೂ ಪರಿಹಾರ ಇದೆಯಾ? ದೇವರಿಗೆ ಗೊತ್ತು. ಎಂತ ಮಾಡೋದು ಹೇಳಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇರಬೇಕಷ್ಟೆ. ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ. ಎಲ್ಲರಿಗೂ ಅವರವರ ಸಮಸ್ಯೆಯೇ ದೊಡ್ಡದು ಅಂತ ಕಾಣ್ತದೆ. ಸುಮಾರು ಸಮಯ ಆಯಿತು ವಿಡಿಯೋ ಮಾಡಿ ಅಂತ ಸುಮ್ಮನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾಯ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ.